ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಸ್ರುಲ್ಲಾ ಅಂತೇಳಿ. ನಮ್ಮ ಗೌರಿಬಿದನೂರು ತಾಲೂಕಿನ ಜನತೆಗೂ ಹಾಗೂ ಚಿಕ್ಕಬಳ್ಳಾಪುರ ಜನತೆಗೂ ಹಾಗೂ ಕರ್ನಾಟಕ ರಾಜ್ಯದ ಜನತೆ ಗಮನಕ್ಕೆ ತರುವುದೇನೆಂದರೆ, ನಮ್ಮ ಗೌರಿಬಿದನೂರು ತಾಲೂಕು ಕಚೇರಿ ಹಾಗೂ ನಗರಸಭೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸಿ ಕಚೇರಿ ಹಾಗೂ ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಿಳಿದೇ ಇರುವ ಅಮಾಯಕ ಬಡ ಜನರ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ಇದರ ಬಗ್ಗೆ ನಾನು ದೂರು ಮನವಿಗಳು ಸಹ ಸಲ್ಲಿಸಿಕೊಂಡು ಬಂದಿರುತ್ತೇನೆ. ಆದರೆ ಆ ದೂರು ಮನವಿಗಳಿಗೆ ಯಾವುದೇ ರೀತಿಯ ಹಿಂಬರಹ ನೀಡದೆ ಇರುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಕಾನೂನು ಬಾಹಿರವಲ್ಲವೇ? ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೂ ಸಹ ಮನವಿಗಳು ಸಲ್ಲಿಸಿಕೊಂಡಿರುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಅಗತ್ಯ ಕ್ರಮಕ್ಕಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು. ಆದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರುವುದು ಇದು ಎಷ್ಟರ ಮಟ್ಟಿಗೆ ಸರಿ? ಇವರಿಗೆ ಸರ್ಕಾರದಿಂದ ಬರುತ್ತಿರುವ ಸಂಬಳ ಜನರ ತೆರಿಗೆ ಹಣದಲ್ಲಿ ಅನ್ನುವುದು ಮರ್ತಿರುವುದು. ಆದ್ದರಿಂದ ಸೂಕ್ತವಾಗಿ ತಮಗೆ ನಾನು ನೀಡಿರುವ ಮನವಿಗಳು ಇದಕ್ಕೆ ಹಿಂಬರಹ ಹಾಗೂ ಮಾಹಿತಿ ನೀಡದಿದ್ದಲ್ಲಿ ನೇರವಾಗಿ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ರವರ ಗಮನಕ್ಕೂ ತರುತ್ತೇನೆ. ಹಾಗೂ ಇಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳ ಕೆಲವು ನೌಕರರು, ಗೌರಿಬಿದನೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವು ಸರ್ಕಾರಿ ನೌಕರರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತವಾಗಿ ಕ್ರಮ ಕೈಗೊಳ್ಳುವವರೆಗೂ ನಾನು ನ್ಯಾಯದ ಪರ ಹೋರಾಟ ಮಾಡುತ್ತೇನೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಈ ಬಗ್ಗೆ ಸೂಕ್ತವಾಗಿ ಗಮನಿಸಿ ಈ ನನ್ನ ಮನವಿಗಳು ಸಹ ಇದರೊಂದಿಗೆ ಲಗಾಯಿಸಿರುತ್ತೇನೆ. ತಾವು ಪರಿಶೀಲನೆ ಮಾಡಿಕೊಳ್ಳಿ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ನಾನು ಹೈಕೋರ್ಟ್ ಆಫ್ ಕರ್ನಾಟಕ ರವರ ಗಮನಕ್ಕೆ ತರುತ್ತೇನೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತಿದ್ದೇನೆ. ವಂದನೆಗಳು.